ಅಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಅಜ್ಜಿ. ನಿಮ್ಮ ಮೊಮ್ಮಗ ಮಾಡಿರೋ ಕೆಲಸದಿಂದ ನನ್ನ ಮನಸ್ಸು ಒಡೆದು ಹೋಗಿದೆ. ನನಗವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಹೀಗಿರುವಾಗ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ವ್ರತ ಹೇಗ್ ಮಾಡಕ್ಕಾಗತ್ತೆ? ಸೇವಂತಿ, ಸೇವಂತಿ, ಅಜ್ಜಿ ಅಳ್ಬೇಡಿ, ಸುಮ್ಮನಿರಿ. ನೋಡು ಹೇಗ್ ಮಾತಾಡ್ತಾಳೆ ಅಂತ. ಮಾತಾಡ್ಲಿ ಬಿಡಿ ಅಜ್ಜಿ, ದೇವ್ರು ಅಂತ ಒಬ್ಬ ಇಲ್ವಾ? ಎಲ್ಲ ಸರಿ ಮಾಡ್ತಾನೆ. ದೇವ್ರು ಏನ್ ಸರಿ ಮಾಡ್ತಾನೋ ಏನೋ. ನನಗಂತೂ ಬದುಕೋದೇ ಬೇಡ ಅನ್ಸ್ತಾ ಇದೆ. ಸತ್ತೋಗ್ಬೇಕು ಅನ್ಸ್ತಾ ಇದೆ. ನೀವೇ ಹೀಗೆ ಹೇಳಿದ್ರೆ ಪಾಪ ಅರ್ಜುನ್ ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಬೇಕು? ಪಾಪ ನನ್ ಕಂದ ಇದನ್ನೆಲ್ಲ ಅದ ಹೆಂಗ್ ಸಹಿಸ್ಕೊತಾ ಇದ್ದಾನೋ ಏನೋ. ನೀವು ಬನ್ನಿ, ಏನಾದ್ರು ತಿನ್ನಿ. ತುಂಬಾ ಸುಸ್ತಾಗಿದ್ದೀರಾ, ಬನ್ನಿ. ಖುಷಿನಾ? ಇಷ್ಟೊಂದು ಶಾಪಿಂಗ್ ಮಾಡ್ಸಿದ್ದೀರಾ? ಶಾಪಿಂಗ್ ಅಂದ್ರೆ ಯಾವ ಹೆಣ್ಮಕ್ಳು ಖುಷಿ ಇರಲ್ಲ ಹೇಳಿ? ಹಾ, ಅದ್ರಲ್ಲೂ ನಾನ್ ಬೇಡ ಬೇಡ ಅಂದ್ರೂ ಇಷ್ಟೊಂದು ಕೊಡ್ಸಿದೀರಾ. ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಶಾಪಿಂಗ್ ಮಾಡೇ ಇಲ್ಲ ಗೊತ್ತಾ? ಮೀರಾ, ನೀನ್ ನಮ್ಮನೆ ಸೊಸೆ ಆಗೋಳು. ಹೇಗಿರ್ಬೇಕು? ಎಲ್ಲರಿಗಿಂತ ನಂಬರ್ 1 ಆಗಿರ್ಬೇಕು ನೀನು. ಸೊಸೆ ಅಂತೆ ಸೊಸೆ, ಇನ್ನ ಕೊರಳಕ್ ತಾಲಿನೇ ಬಿದ್ದಿಲ್ಲ. ಮೀರಾ, ಇನ್ನು ನಾಟಕ ನಡೀತಿದೆ. ಸದ್ಯಕ್ಕೆ ಸೇವಂತಿ ಹೆಂಡತಿ ಪಾತ್ರ ಮಾಡ್ತಿದ್ದಾಳೆ. ಇಷ್ಟರಲ್ಲೇ ಆ ಪಾತ್ರ ರೀಪ್ಲೇಸ್ ಆಗಿ ಆ ಪಾತ್ರಕ್ಕೆ ನೀನ್ ಬಂದು ಶಾಶ್ವತವಾಗಿ ನೀನ್ ಪಾತ್ರಧಾರಿ ಆಗ್ತೀಯ. ನಿಮ್ ಮಾತನ್ನೆಲ್ಲ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮೀರಾ, ಇದು ಬರೀ ಮಾತಲ್ಲ, ನಾಳಿನ ವಾತ್ಸವ. ಆದ್ರೂನು ಇಷ್ಟೊಂದು ಬಟ್ಟೆ ಕೊಡ್ಸಿದಿರಲ್ಲ. ನಾನು ಯಾರ ಹತ್ರನೂ ಇಷ್ಟೊಂದು ಬಟ್ಟೆ ಕೊಡ್ಸ್ಕೊಂಡೇ ಇಲ್ಲ ಗೊತ್ತಾ? ನನ್ಗೊಂಥರ ಮುಜುಗರ ಆಗ್ತಿದೆ. ಮೀರಾ, ಇದ್ರಲ್ಲಿ ಮುಜುಗರ ಯಾಕೆ? ನೀನ್ ಬೇರೆ ಯಾರ ಹತ್ರನೋ ಬಟ್ಟೆ ತಗಸ್ಕೊಂಡಿಲ್ಲ. ನೀನು ನಿಮ್ಮತ್ತೆ ಹತ್ರ ಖರ್ಚು ಮಾಡ್ಸಿದ್ಯಾ. ಸುಮ್ನೆ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಬೇಡ. ನಾನಂದ್ರೆ ಎಷ್ಟೊಂದ್ ಪ್ರೀತಿ ನಿಮ್ಗೆ. ಮತ್ತೆ ನಮ್ ಮನೆಗೆ ವಂಶೋದ್ಧಾರಕನ ಹೆತ್ಕೊಡಕ್ ಬಂದಿದ್ಯಾ. ನಿನ್ ಮೇಲ್ ಪ್ರೀತಿ ಇಲ್ದೇ ಇರತ್ತಾ? ಅದ್ ಸಾಲ್ದು ಅಂತ ನನ್ ಶತ್ರುನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಇರೋ ದಾಳ ಅಂದ್ರೆ ನೀನೆ. ಏನಮ್ಮ ಇದೆಲ್ಲ? ಬಟ್ಟೆಗಳು ಕಣೋ. ಏನ್ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಇಡೀ ಅಂಗಡಿನೇ ಶಾಪಿಂಗ್ ಮಾಡಿರೋ ತರ ಇದೆ. ಈ ಬಟ್ಟೆನ ಇಡೀ ಮನೆಯವ್ರಿಗೆಲ್ಲ ಕೊಟ್ಟು ಇಂಪ್ರೆಸ್ ಮಾಡ್ಬೇಕು ಅನ್ನೋ ಪ್ಲಾನ? ಮನೆಯವ್ರಿಗೆಲ್ಲ ಅಲ್ಲ ಕಣೋ, ಬರೀ ಮೀರಾಗ್ ಮಾತ್ರ. ಏನ ಇಷ್ಟೊಂದ್ ಬಟ್ಟೆ ಬರೀ ಮೀರಾಗ? ನನ್ ಸಾಕು ಸಾಕು ಅಂದ್ರೂ ಕೇಳಲೇ ಇಲ್ಲ ಅಶ್ವಿನ್. ಅಮ್ಮ ಏನ್ ವಿಶೇಷ? ಇದ್ದಕ್ಕಿದ್ದಾಗೆ ಇಷ್ಟೊಂದ್ ಗಿಫ್ಟ್ ಕೊಟ್ಬಿಟ್ಟಿದ್ಯಲ್ಲ? ಅಶ್ವಿನ್, ನಾಳೆ ನಮ್ ಮೀರಾ ಹುಟ್ಟಿದಬ್ಬ. ಓ ವಾವ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಮೀರಾ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ವಿಶ್ ಏನೂ ಬೇಡ. ನಾಳೆ ಡೈರೆಕ್ಟ್ ಆಗಿ ವಿಶ್ ಮಾಡಿ ಜೋರಾಗಿ ಪಾರ್ಟಿ ಮಾಡಿದ್ಮೇಲೆನೆ ನಾನ್ ನಿಮ್ ವಿಶ್ನ ಅಕ್ಸೆಪ್ಟ್ ಮಾಡೋದು. ಇದು ಹೇಗಾದ್ರೂ ಮಾಡಿ ಮೀರಾ ಕೈಗೆ ಸೇರೋ ಹಾಗೆ ಮಾಡ್ಬೇಕು. ಏನಿಲ್ಲ, ಸುಮ್ನೆ ತಮಾಷೆ ಮಾಡ್ದೆ ಬಿಡಿ. ನೋ 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 ನೋ, ಒಂದ್ ನಿಮಿಷ. ನಿನ್ನ ಅರ್ಜುನ್ ಮಧ್ಯೆ ಗ್ಯಾಪ್ನ ಕಮ್ಮಿ ಮಾಡಿ, ನೀವಿಬ್ಬರ ಮಧ್ಯದಲ್ಲಿ ಏನೋ ನಡೀತಿದೆ ಅಂತ ಮನೆಯವ್ರಿಗೆಲ್ಲ ಡೌಟ್ ಬರಬೇಕು ಅಂತ ಏನೋ ಪ್ಲಾನ್ ಮಾಡ್ತಿದ್ದೆ. ಬಡ್ಡಿ ಮಗನ್ ಪ್ಲಾನೇ ಉಳಿತಿರ್ಲಿಲ್ಲ. ಈಗ ನೋಡು, ನಿನ್ನ ಹತ್ರ ಮಾತಾಡ್ತಾ ಒಂದು ಒಳ್ಳೆ ಪ್ಲಾನ್ ಬಂತು. ಪ್ಲಾನಾ? ಏನದು? ಸೀಕ್ರೆಟ್. ಪ್ಲೀಸ್ ಅಶ್ವಿನ್, ಇವಾಗ್ಲೇ ಹೇಳಿ. ನಂಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಓಕೆ ಇಲ್ಲೆಲ್ಲ ಮಾತಾಡಿದ್ರೆ ಅಜ್ಜಿ ಕೇಳಿಸ್ಕೊಂಡು ಕೆಂಬೂತು ತರ ಆಡ್ತಾರೆ. ಬಾ, ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ಅಶ್ವಿನ್, ನೀವು ನನ್ನ ಡ್ರಾಪ್ ಮಾಡ್ತೀರಾ? ಎಸ್. ಏನಿಲ್ಲ, ನನ್ ಬಾವಿ ಗಂಡ ಅರ್ಜುನ್ ಸರ್ ಡ್ರಾಪ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ನಿನ್ ಹಾಲಿ ಸೌತಿನ ಬಾವಿಗೆ ತಳ್ಳದ್ಮೇಲೆ ಈಗ ಬಾವಿ ಹೆಂಡತಿ ಆಗಿರೋ ನೀನು ಹಾಲಿ ಹೆಂಡತಿ ಆಗ್ತೀಯಲ್ವಾ?
ಅವಾಗ ಅವನ ಹತ್ರ ಡೈಲಿ ಡ್ರಾಪ್ ಹಾಕ್ಸ್ಕೊಡುವಂತೆ. ಈಗ ಬಾ ಹೋಗೋಣ. ಓಕೆ ಆಂಟಿ, ಬಾಯ್. ಮೀರಾ, ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಏನಂಟಿ? ಅಷ್ಟ್ ಹೇಳಿದೀನಿ, ಏನು ಅಂತ ಕೇಳ್ತೀಯಲ್ಲ? ತಲೆ ಮೇಲೆ ಹಾಕ್ತೀನಿ ನೋಡು. ಮೀರಾ, ನಾಳೆ ನಮ್ಮ ಅರ್ಜುನ್ಗೆ ಇಷ್ಟವಾಗಿರೋ ಕಲರ್ ಸೀರೆನ ಉಟ್ಕೊಂಡ್ ಬಾ. ನೀವ್ ಹೇಳ್ದೇ ಇದ್ರು ನಾನ್ ಮಾಡೇ ಮಾಡ್ತೀನಿ. ನನ್ನ ಹಾರ್ಟ್ ಬೀಟ್ ಅವರು. ಓ, ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಸರಿ ನಡಿ ಹೋಗೋಣ. ಸರಿ, ತಗೋ. ಬಾಯ್. ಬಾಯ್. ಬಾಯ್ ಆಂಟಿ. ಸೇವಂತಿ, ನನ್ ಮೊಮ್ಮಗನ ಸಾಯಿಸಿ ನನ್ ಮಗ ಅಶ್ವಿನ್ ನನ್ನಿಂದ ದೂರ ಆಗೋ ಹಾಗೆ ಮಾಡ್ದೆ. ಸೊಸೆ ಆದವಳು ಸೊಸೆ ಆಗಿರ್ಬೇಕು. ಅದನ್ ಬಿಟ್ಟು ತಾಯಿ ಆಗೋದಕ್ ಹೋಗಿ ನನ್ ಸ್ಥಾನನ ನೀನ್ ಕಿತ್ಕೊಂಡೆ. ನನ್ ಮಗ ಅರ್ಜುನ್ ನನಗ್ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡ್ದೆ. ಕರ್ಣನಿಂದ ನನಗ್ ಸಿಗ್ಬೇಕಾಗಿರೋ ಗೌರವ ಪ್ರೀತಿ ಎಲ್ಲ ನೀನ್ ಪಡ್ಕೊಂಡು ನನಗ್ ಮೋಸ ಮಾಡ್ತಿದ್ಯಾ ಸೇವಂತಿ ನೀನು. ಇಲ್ಲ, ನನ್ ಜೀವನನ ಹಾಳು ಮಾಡ್ದೋಳ್ ನೀನು. ನೀನ್ ಮಾತ್ರ ನೆಮ್ಮದಿಯಾಗಿರೋಕೆ ನಾನ್ ಬಿಡಲ್ಲ. ನಿನ್ ಜೀವನನ ನಾನು ಹಾಳು ಮಾಡೇ ಮಾಡ್ತೀನಿ. ನೋಡ್ತಾ ಇರೋ. ಪಾಪು, ಪಾಪು, ಮಗು ಎಲ್ಲಿ? ಇವಳು ನೋಡಿದ್ರೆ ಮಲಗಿದ್ದಾಳೆ. ಮಣಿ, ಮಣಿ, ಹೋಗಿ ಕಣ, ನಂಗೆ ಡಿಸ್ಟರ್ಬ್ ಮಾಡ್ಬೇಡಿ. ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ನೀನ್ ಮಲ್ಕೋ ಮಣಿ. ಮಗು ಎಲ್ಲಿದೆ ಅಂತ ಹೇಳು. ಇವತ್ತಿನ ಕತೆ ಮುಗಿಸ್ತೀನಿ ಕಣ. ಬಾರೋ ಬಾರೋ. ನಿನ್ನ ಇಲ್ಲೇ ಕೂಡ ಹಾಕಿ ನಾನು ಆಚೆ ಹೋಗ್ತೀನಿ.